ನಾಸಿಕ್ನ ಕಾರ್ಪೊರೇಟ್ ಸಂಸ್ಥೆಯಲ್ಲಿ ನಡೆದಿದೆ ಎನ್ನಲಾದ ಕಾರ್ಪೊರೇಟ್ ಜಿಹಾದ್ ಹಾಗೂ ಮತಾಂತರ ಪ್ರಕರಣಗಳು ಮತ್ತು ವಿವಿಧ ರಾಜ್ಯಗಳಲ್ಲಿ ವರದಿಯಾಗುತ್ತಿರುವ ಲವ್ ಜಿಹಾದ್ ಘಟನೆಗಳನ್ನು ಖಂಡಿಸಿ ಹಂಪನಕಟ್ಟೆಯ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಸಲಾಯಿತು. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಮಂಗಳೂರು ಘಟಕದ ವತಿಯಿಂದ ಪ್ರತಿಭಟನೆ ನಡೆದಿದೆ. ಪ್ರಮುಖ ಭಾಷಣ ಮಾಡಿದ ವಕೀಲ ಪೃಥ್ವೀಶ್ ಧರ್ಮಸ್ಥಳ ದೇಶದಲ್ಲಿ ಮೊಘಲರ ಆಕ್ರಮಣ ಕಾಲದಲ್ಲಿ ನಡೆದಿದ್ದ ಮತಾಂತರ ಪ್ರಕ್ರಿಯೆ ಇದೀಗ ಬೇರೆ ರೂಪದಲ್ಲಿ ಮುಂದುವರಿಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಹಿಂದೆ ಕತ್ತಿ, ತೆರಿಗೆ ಮತ್ತು ಸುಲಿಗೆಗಳ ಮೂಲಕ ಮತಾಂತರ ನಡೆಸಲಾಗುತ್ತಿತ್ತು. ಈಗ ಏರ್ ಕಂಡೀಷನರ್ ಕಚೇರಿಗಳು, ಬ್ಯಾಂಕ್ಗಳು ಹಾಗೂ ಕಂಪನಿಗಳಲ್ಲಿ ವ್ಯವಸ್ಥಿತವಾಗಿ ಮತಾಂತರ ನಡೆಯುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಪ್ರತಿಭಟನೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಪ್ರಮುಖರಾದ ಭುಜಂಗ ಕುಲಾಲ್, ಗೋಪಾಲ ಕುತ್ತಾರ್, ಪ್ರದೀಪ್ ಸರಿಪಳ್ಳ, ಶಿವಾನಂದ ಮೆಂಡನ್, ರವಿ ಅಸೈಗೋಳಿ, ನವೀನ್ ಮೂಡುಶೆಡ್ಡೆ, ಪುನೀತ್ ಅತ್ತಾವರ, ಸುಕನ್ಯಾ ರಾವ್ ಸೇರಿದಂತೆ ಹಲವರು ಮಂದಿ ಭಾಗವಹಿಸಿ ನೇತೃತ್ವವನ್ನು ವಹಿಸಿದ್ದಾರೆ. ವಿವಿಧ ರೂಪಗಳಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದು ಇದು ಜಿಹಾದ್. ಸಾವಿರಾರು ವರ್ಷಗಳ ಹಿಂದೆ, 500-600 ವರ್ಷಗಳ ಹಿಂದೆ ಮೊಘಲರ ಆಕ್ರಮಣ ನಡೆದದ್ದು ಯಾವ ಮತಾಂತರ ಇತ್ತೋ ಅದೇ ಇವತ್ತು ನಡೀತಾ ಇರುವಂತದ್ದು. ಆದ್ರೆ ಅದರ ರೂಪ ಮಾತ್ರ ಬೇರೆ ಅಷ್ಟೇ. ಕತ್ತಿ ಹಿಡಿದು ಮತಾಂತರ ಮಾಡ್ತಾ ಇದ್ರು, ಜಜಿಯಾ ತೆರಿಗೆಯನ್ನ ಪಡೆದು ಮತಾಂತರವನ್ನ ಮಾಡ್ತಾ ಇದ್ರು, ಬಡ್ದು ಸುಲಿಗೆ ಮಾಡಿ ಮತಾಂತರವನ್ನ ಮಾಡ್ತಾ ಇದ್ರು. ಆದ್ರೆ ಅದು ಇವತ್ತು ರೂಪಾಂತರ ಆಗಿದೆ ಅಷ್ಟೇ. ಯಾವುದೋ ಒಂದು ಸೆಕ್ಟರ್ನಲ್ಲಿ, AC ಆಫೀಸ್ನಲ್ಲಿ, ಯಾವುದೋ ಒಂದು ಬ್ಯಾಂಕಿನಲ್ಲಿ, ಯಾವುದೋ ಒಂದು ಕಂಪನಿಯಲ್ಲಿ ಇವತ್ತು ಈ ರೀತಿಯ ವ್ಯವಸ್ಥಿತವಾಗಿರ್ತಕ್ಕಂತಹ ಮತಾಂತರ ನಡೀತಾ ಇರುವಂತದ್ದು. ನಾವೆಲ್ಲ ಅಂದುಕೊಳ್ಳಬಹುದು, ಒಂದು ಕಂಪನಿ ಅಂತ ಹೇಳಿದ್ರೆ ನನ್ನ ಮಗಳಿಗೆ ಅಲ್ಲಿ ರಕ್ಷಣೆ ಇದೆ, ನನ್ನ ಮಗನಿಗೆ ಅಲ್ಲಿ ರಕ್ಷಣೆ ಇದೆ, ಯಾವುದೋ ಒಂದು ರೆಪ್ಯೂಟೆಡ್ ಕಂಪನಿಯಲ್ಲಿ ನನ್ನ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಹೊರಗಡೆ 4 ಜನರ ಮುಂದೆ ಎದು ಇಬ್ಬಿಸಿ ಹೇಳೋದಾದ್ರೆ, ಇಲ್ಲಿ ನಮ್ಮ ಮನೆಯ ಮಕ್ಕಳು ತನ್ನ ಮುಖ ಮುಚ್ಚುವ ಬಟ್ಟೆಯನ್ನ ಹಾಕಿಕೊಂಡು ಧರ್ಮಾಂತರ ಆಗ್ತಾ ಇರೋದ್ರನ್ನ ನಾವು ನಮ್ಮ ಮನೆಯಲ್ಲಿ ಗಮನಿಸ್ತಾನೆ ಇಲ್ಲ. TCS ನ ಉದಾಹರಣೆಯನ್ನ ಕೊಟ್ಟು ಹೇಳಿದ್ರು. TCS ನ ಈ ವಿಚಾರ ಹೇಗೆ ಬಹಿರಂಗ ಆಯಿತು ಅಂತ ಕೇಳಿದ್ರೆ, ತನ್ನ ಮನೆಯಲ್ಲಿ ಒಬ್ಬಳ ಮಗಳು ಪ್ರತಿದಿನ ಕೆಲಸಕ್ಕೆ ಹೋಗಿ ಬರಬೇಕ, ನಿತ್ಯ ಚೆನ್ನಾಗಿ ಹೋಗ್ತಾ ಇಲ್ಲ, ಚೆನ್ನಾಗಿ ಬರ್ತಾ ಇಲ್ಲ. ಆದ್ರೆ ಒಂದಷ್ಟು ದಿನಗಳ ನಂತರ ಅವಳ ವರ್ತನೆ ಬೇರೆ ಆಗ್ತಾ ಇದೆ. ಮನೆಯಲ್ಲಿ ಹಿಜಾಬ್ ಹಾಕೊಳ್ತಾ ಇದ್ದಾಳೆ, ಮನೆಯಲ್ಲಿ ನಮಾಜ್ ಮಾಡ್ತಾ ಇದ್ದಾಳೆ. ಇದಕ್ಕೆ ಕಾರಣ ಏನು ಅನ್ನೋದಾಗಬೇಕಲ್ಲ, ಇದರ ಉದ್ದೇಶ ಏನು ಅನ್ನೋಂಥದ್ದಾಗಬೇಕಲ್ಲ. 2022ರಿಂದ ಕೆಲಸ ಮಾಡಬಹುದು. ಆದ್ರೆ ಯಾವುದೋ ಬಡ ಹೆಣ್ಣು ಮಕ್ಕಳು, ಬಡ ಗಂಡು ಮಕ್ಕಳು ಒಂದು ಕೆಲಸಕ್ಕೆ ಇರಬೇಕಾದ್ರೆ ಇವರನ್ನ ದಾಳದ ರೀತಿ ಬಳಸ್ಕೊಳ್ಬೇಕಾದ್ರೆ ಇವರು ಎಲ್ಲಿರ್ತಾರೆ ಅಂತ ಕೇಳಿದ್ರೆ ವ್ಯವಸ್ಥಿತ ಜವಾಬ್ದಾರಿಗಳಲ್ಲಿ ಇರ್ತಾರೆ.